ಪರಿಸರ ನಾಶವೇ ಮಾನವ ಜನಾಂಗದ ವಿನಾಶದ ಮೂಲ. ಪರಿಸರವನ್ನು ಉಳಿಸಿಕೊಂಡು ಬಾಳಿದರೆ ಮಾನವನ ಬಾಳು ಸಂತುಷ್ಟ ಎಂಬುದನ್ನು ಪ್ರತಿಪಾದಿಸುತ್ತಾ ಪರಿಸರ ಕಾಳಜಿಯುಳ್ಳ ಮಹತ್ವದ ಕಥೆಗಾರರೆನಿಸಿದ್ದ ಡಿಸೋಜಾರವರು ಕನ್ನಡ ಸಾಹಿತ್ಯ ಲೋಕದ ಕಣ್ಮಣಿಗಳಲ್ಲಿ ಒಬ್ಬರು. ಇವರು 1937 ಜೂನ್ 6ರಂದು ಶಿವಮೊಗ್ಗದ ಸಾಗರದಲ್ಲಿ ತಂದೆ ಫಿಲಿಪ್ ಡಿಸೋಜಾ, ತಾಯಿ ರೂಫಿನಾ ಡಿಸೋಜಾರವರ ಮುದ್ದಿನ ಮಗನಾಗಿ ಜನಿಸಿದರು. ಇವರ ತಂದೆ ಶಾಲಾ ಶಿಕ್ಷಕರಾಗಿದ್ದರಿಂದ ಮಕ್ಕಳಿಗೆ ಕಲಿಸಲೆಂದು ಬರೆದುಕೊಂಡಿದ್ದ ಪದ್ಯಗಳನ್ನು ಕಲಿಯುವುದರ ಮೂಲಕ ಮತ್ತು ತಾಯಿ ಹೇಳುತ್ತಿದ್ದ ಜನಪದ ಗೀತೆಗಳು, ಕಥೆಗಳನ್ನು ಓದುವುದರ ಮೂಲಕ ಇವರ ಸಾಹಿತ್ಯಾಸಕ್ತಿ ಚಿಗುರೊಡೆದಿತ್ತು. ಮುಂದೆ ಇದನ್ನು ಗಮನಿಸಿ ಬೆಳೆಸಿದವರು ಗೊರೂರು ನರಸಿಂಹಾಚಾರ್ಯರು. ಬೆರಳಚ್ಚು ಮತ್ತು ಶೀಘ್ರ ಲಿಪಿಗಳನ್ನು ಕಲಿತಿದ್ದ ಇವರು ಲೋಕೋಪಯೋಗಿ ಇಲಾಖೆಯಲ್ಲಿ ಟೈಪಿಸ್ಟ್ ಮತ್ತು ದ್ವಿತೀಯ ದರ್ಜೆ ನೌಕರರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದರು. ನಂತರ 1995ರಲ್ಲಿ ಪ್ರಥಮ ದರ್ಜೆ ನೌಕರರಾಗಿ ನಿವೃತ್ತಿ ಹೊಂದಿದರು. ಮೊಟ್ಟಮೊದಲು ಡಿಸೋಜಾರವರು ಪ್ರಪಂಚ ಎಂಬ ಪತ್ರಿಕೆಯಲ್ಲಿ ಕಥೆಗಳನ್ನು ಬರೆಯತೊಡಗಿದರು. ನಂತರ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲೂ ಇವರ ಕಥೆಗಳು ಪ್ರಕಟಗೊಂಡವು. ಇವರ ಮೊದಲ ಕಾದಂಬರಿ ಬಂಜೆ ಬೆಂಕಿ 1964ರಲ್ಲಿ ಪ್ರಕಟಗೊಂಡಿತ್ತು. ನಂತರ ಮಂಜಿನ ಕಾನು, ವೀರಭದ್ರ ನಾಯಕ, ಈ ನೆಲ ಈ ಜಲ, ಕೆಂಪು ತ್ರಿಕೋನ, ಗಾಂಧಿ ಬಂದರು, ಪ್ರೀತಿಯೊಂದೇ ಸಾಲದೆ ಮುಂತಾದ 40ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರ ಕಥೆಗಳನ್ನಾಧರಿಸಿದ ಕಾಡಿನ ಬೆಂಕಿ, ದ್ವೀಪ, ಬಳುವಳಿ, ಬೆಟ್ಟದಪುರದ ದಿಟ್ಟ ಮಕ್ಕಳು, ಆಂತರ್ಯ ಮುಂತಾದವುಗಳು ಚಲನಚಿತ್ರಗಳಾಗಿ ಮೂಡಿಬಂದಿವೆ. ಇವುಗಳಲ್ಲಿ ಕಾಡಿನ ಬೆಂಕಿ ಚಿತ್ರ ರಜತಕಮಲ ಪ್ರಶಸ್ತಿಯನ್ನು, ದ್ವೀಪ ಚಿತ್ರ ಸ್ವರ್ಣಕಮಲ ಪ್ರಶಸ್ತಿಯನ್ನು ಗಳಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿವೆ. ಡಿಸೋಜಾರವರ ಮುಳುಗಡೆ, ಕೊಳಗ, ಇಬ್ಬರು ಮಾಜಿಗಳು, ಒಳಿತನ್ನು ಮಾಡಲು ಬಂದವರು, ಬಣ್ಣ, ಪಾದರಿಯಾಗುವ ಹುಡುಗ ಮುಂತಾದ ಕಾದಂಬರಿಗಳು ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ ಪಠ್ಯಕ್ರಮಗಳಾಗಿ ಸೇರಿಕೆಯಾಗಿವೆ. ಇವರ ಸಾಹಿತ್ಯ ಕೊಡುಗೆಯನ್ನಾಧರಿಸಿ 1988 ಮತ್ತು 1993ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1998ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2011ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, 2012ರಲ್ಲಿ ಮಾಸ್ತಿ ಪ್ರಶಸ್ತಿ, 2023-24ನೇ ಸಾಲಿನ ಪಂಪ ಪ್ರಶಸ್ತಿ ಮುಂತಾದವುಗಳು ಲಭಿಸಿವೆ. 2014ರಲ್ಲಿ ಕೊಡಗಿನಲ್ಲಿ ನಡೆದ 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು 25 ಕಥೆಗಳು, ಗಿಳಿಯೇ ಓ ಗಿಳಿಯೇ, ಪ್ರಜ್ಞಾ ಎಂಬ ನದಿ, ಸ್ವರ್ಗದ ಬಾಗಿಲಲ್ಲೂ ನರಕ ಮುಂತಾದ ಕಥಾ ಸಂಕಲನಗಳನ್ನು, ತಬ್ಬಲಿ, ಬೆತ್ತಲೆ ಸೇವೆ, ಭೂತದ ಎದುರು ಬೇತಾಳ ಮುಂತಾದ ನಾಟಕಗಳನ್ನು, ಕದಂಬ ಮಯೂರ ಶರ್ಮ, ಬಾಲಗಂಧರ್ವ, ಬೆಳಕಿನೊಡನೆ ಬಂತು ನೆನಪು, ನೇತ್ರಾಣಿ ಗುಡ್ಡಕ್ಕೆ ಯಾತ್ರೆ, ಆನೆ ಹುಡುಗ ಅಬ್ದುಲ್ಲಾ, ಮೀನುಗಾರ ದೊರೆ ಮುಂತಾದ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಪರಿಸರವಾದಿ ಮಕ್ಕಳ ಸಾಹಿತ್ಯ ಲೋಕದಲ್ಲಿ ತನ್ನದೇ ಛಾಪು ಮೂಡಿಸಿದ್ದ ನಾಬರ್ಟ್ ಡಿಸೋಜಾರವರು 5 ಜನವರಿ 2025ರಂದು ಮಂಗಳೂರಿನ ಆಸ್ಪತ್ರೆಯಲ್ಲಿ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ನಿಧನರಾದರು.